ಕೋಡುಬಳೆ ಅಂದ್ರೆ ಅಡುಕಲೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹಿರಿಯೂರು ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷ ಒಟ್ಟಾಗಿ ಹಿರಿಯೂರು ಕ್ಷೇತ್ರ ಗೆಲ್ಲಬೇಕಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಶಿಕ್ಷಕರ ಪದವೀಧರ ಕ್ಷೇತ್ರ ಚುನಾವಣೆ ಬಗ್ಗೆನೂ ಚರ್ಚೆಯಾಗಿದೆ. ಪಕ್ಷದಲ್ಲೇ ಏನೇ ಗೊಂದಲಗಳಿದ್ರೂ ಮುಂದೆ ಎಲ್ಲವೂ ಸರಿಯಾಗಲಿದೆ ಅಂದರು. ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಮಾಜಿ ಸಿಎಂ ಡಿವಿಎಸ್ ಮಧ್ಯೆ ಸಂಧಾನ ನಡೆಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕೇಂದ್ರ ಸಚಿವ ಜೋಶಿ, ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಂಧಾನ ಸಭೆ ನಡೆದಿದೆ. ಸ್ವಪಕ್ಷೀಯರ ವಿರುದ್ಧ ಸುಧಾಕರ್, ವಿಶ್ವನಾಥ್, ಡಿವಿಎಸ್ ಹೇಳಿಕೆ ನೀಡುತ್ತಾ ಇರೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಇನ್ಮೇಲೆ ಬಹಿರಂಗ ಹೇಳಿಕೆ ನೀಡಿದಂತೆ ಮೂವರಿಗೂ ಸಭೆಯಲ್ಲಿ ತಾಕೀತು ಮಾಡಲಾಗಿದೆ. ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಪರಿಹರಿಸಿಕೊಳ್ಳುವಂತೆ ಸಂಧಾನ ಸಭೆಯಲ್ಲಿ ಮೂವರಿಗೂ ಸಲಹೆ ನೀಡಲಾಗಿದೆ. ಸಂಧಾನ ಸಭೆಯಲ್ಲಿ ಹಿರಿಯರ ಸಮ್ಮುಖದೊಳಗೆ ಸಂಸದ ಸುಧಾಕರ್ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಚುನಾವಣೆ ಹತ್ತಿರದಲ್ಲಿ ಇಟ್ಕೊಂಡು ಪರಸ್ಪರ ಕಿತ್ತಾಟ ನಡೆಸೋದು ಬೇಡ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಜೋಶಿ ಮತ್ತು ಸುಧಾಕರ್ ರೆಡ್ಡಿ ಅವರು ಸಲಹೆ ನೀಡಿದ್ದಾರೆ. ಇನ್ಮುಂದೆ ನಾವು ಒಟ್ಟಾಗಿ ಕೆಲಸ ಮಾಡ್ತೇವೆ. ಈ ಸಾರಿ ಬಿಜೆಪಿ ಚುನಾವಣೆ ಗೆಲ್ಲಲಿದೆ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಸಂಧಾನ ಸಭೆ ಬಳಿಕ ಅವರು ಮಾತನಾಡಿದರು. ಗೃಹ ಸಚಿವರಾಗಿ ಮೊದಲ ಬಾರಿಗೆ ತವರಿಗೆ ಆಗಮಿಸಿದ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕಾಂಗ್ರೆಸ್ ಕಾರ್ಯಕರ್ತರು ನಗರೇಶ್ವರ ಶಾಲೆಯಿಂದ ಕಾಂಗ್ರೆಸ್ ಕಚೇರಿವರೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಮೆರವಣಿಗೆ ಮಾಡಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಸಚಿವರಿಗೆ ಕಾರ್ಯಕರ್ತರು ಸ್ವಾಗತ ಕೋರಿದ್ದಾರೆ. ದಾರಿಯುದ್ದಕ್ಕೂ ಹೂಮಳೆ ಸುರಿಸಿದ್ದಾರೆ. ಚೆನ್ನೈನ ತಾಂಬರಂ ಮತ್ತು ಚೆನ್ನೈ ಬೀಚ್ ನಡುವಿನ ಉಪನಗರ ರೈಲು ಸೇವೆಗಳ ರದ್ದಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರೈಲು ಸೇವೆ ಕ್ಯಾನ್ಸಲ್ ಆಗಿ ಸಾವಿರಾರು ಪ್ರಯಾಣಿಕರು ಏಕಾಏಕಿ ಸಾರ್ವಜನಿಕ ಸಾರಿಗೆ ಮೊರೆ ಹೋಗಿದ್ರು. ಕೆಲವರಂತೂ ಸ್ವಂತ ವಾಹನಗಳು, ಆಟೋ ಮತ್ತು ಕ್ಯಾಬ್ಗಳ ಮೂಲಕ ಪ್ರಯಾಣಿಸಿದ್ದಾರೆ. ಇದರಿಂದ ಜಿಎಸ್ಟಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳ್ಳತನ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ದಿನಕ್ಕೊಂದು ಸತ್ಯ ಬಯಲಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ನೀಡಿದ್ದ ಚಿನ್ನಲೇಪಿತ ರಾಮಚರಿತ ಮಾನಸ ಗ್ರಂಥ ನಾಪತ್ತೆಯಾಗಿರುವುದು ಭಾರಿ ಸಂಚಲನ ಸೃಷ್ಟಿಸಿದೆ. 2024ರಲ್ಲಿ ಮಾಜಿ ಗೃಹ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ 5 ಕೋಟಿ ಮೌಲ್ಯದ 4 ಕೆಜಿ ಚಿನ್ನದ ಲೇಪನವಿರುವ ರಾಮಚರಿತ ಮಾನಸ ಗ್ರಂಥ ಕಾಣಿಕೆಯಾಗಿ ನೀಡಿದ್ರು. ಆದರೆ 5 ತಿಂಗಳ ಕಾಲ ರಾಮ ಮಂದಿರದಲ್ಲೇ ಇದ್ದ ಪುಸ್ತಕ ಬಳಿಕ ಎಲ್ಲೋಯ್ತು, ಏನಾಯ್ತು ಅನ್ನೋ ಸುಳಿವಿಲ್ಲ. ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ಗೆ ನೀಡಲಾಗಿತ್ತು. ಆದರೆ ಟ್ರಸ್ಟ್ನಿಂದ ಲಕ್ಷ್ಮೀನಾರಾಯಣ್ ಅವರಿಗೆ ಯಾವುದೇ ರಶೀದಿ ನೀಡಿರಲಿಲ್ಲ. ಅಯೋಧ್ಯೆ ಪೊಲೀಸರು ಶ್ರೀರಾಮನ ಹುಂಡಿ ದೋಚಿರುವ ಖದೀಮರ ಜನ್ಮ ಜಾಲಾಡ್ತಾ ಇದ್ದಾರೆ. 1 ವರ್ಷದ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ್ದಾರೆ. ಆರೋಪಿ ಅವಿನಾಶ್ ಶುಕ್ಲಾ ಮತ್ತು ಅನುಕಲ್ಪ ಮಿಶ್ರಾ ನಡುವಿನ ಆಡಿಯೋ ಹಾಗೂ ವಾಟ್ಸ್ಆಪ್ ಚಾಟ್ಗಳು ಕೋಟಿ ಹಣ ಹಂಚಿಕೆಯ ಸತ್ಯಕ್ಕೆ ಸಾಕ್ಷಿ ಹೇಳ್ತಾ ಇವೆ. ಕಳೆದ ಫೆಬ್ರವರಿಯಲ್ಲಿ 2025ರ ಮೇ ತಿಂಗಳಿನಲ್ಲಿ ಇಬ್ಬರ ನಡುವೆ 2 ಕೋಟಿ ಹಣದ ವ್ಯವಹಾರ ನಡೆದಿದೆ. ಫೆಬ್ರವರಿಯಲ್ಲಿ ಅನುಕಲ್ಪ ಮಿಶ್ರಾ ಜೊತೆ ಲವಕುಶ್ ಮಿಶ್ರಾ ಗಲಾಟೆ ಮಾಡಿಕೊಂಡಿದ್ದ. ಹೆಚ್ಚು ಹಣ ಅನುಕಲ್ಪ ತೆಗೆದುಕೊಳ್ತಾ ಇದ್ದಾನೆ ಅಂತ ಲವಕುಶ್ ಜಗಳ ಆಡಿದ್ದ ಆಡಿಯೋ ಖಾಕಿ ಕೈ ಸೇರಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.